ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಕಂಡು ಬರ್ತಾ ಇದೆ. ತುಕ್ಕು ಹಿಡಿದಿದೆ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್. ಶಾಸಕ ಹಂಪಯ್ಯ ನಾಯಕರೇ, ನಿಮ್ಮ ಗಮನಕ್ಕೆ ಈ ಒಂದು ಸುದ್ದಿ ಬಂದಿಲ್ವಾ? ಗಲೀಜು ನೀರೇ ಕುಡಿತಾ ಇದ್ದಾರೆ ಜುಮ್ಮಲ ದೊಡ್ಡಿಯ ಜನರು. ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ನ ಸ್ವಚ್ಛತೆ ಯಾವಾಗ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳುವಿರಾ ಎಂಬುದಾಗಿ ಜನಪ್ರತಿನಿಧಿಗಳಿಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಕಂಡು ಬರ್ತಾ ಇದೆ. ತುಕ್ಕು ಹಿಡಿದಿದೆ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್. ಶಾಸಕ ಹಂಪಯ್ಯ ನಾಯಕರೇ, ನಿಮ್ಮ ಗಮನಕ್ಕೆ ಈ ಒಂದು ಸುದ್ದಿ ಬಂದಿಲ್ವಾ? ಮಾನ್ವಿ ಈ ಒಂದು ಜುಮ್ಮಲ ದೊಡ್ಡಿಯ ಒಂದು ನೀರಿನ ಟ್ಯಾಂಕ್ ಇದೆ, ಇದು ಅಶುದ್ಧದಿಂದ ಕೂಡಿದೆ. ನೀರಿನ ಟ್ಯಾಂಕ್ ಒಂದು ರೀತಿಯಲ್ಲಿ ತುಕ್ಕನ್ನ ಹಿಡಿದಿದೆ. ಆದ್ರೂ ಕೂಡ ನಿಮ್ಮ ಗಮನಕ್ಕೆ ಈ ಒಂದು ವಿಷಯ ಬಂದಿಲ್ವಾ ಎಂಬುದಾಗಿ ಈಗ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಗಲೀಜು ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಜುಮ್ಮಲ ದೊಡ್ಡಿಯ ಜನರಿಗೆ ಬಂದಿರುವಂತದ್ದು. ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ ನ ಸ್ವಚ್ಛತೆ ಯಾವಾಗ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿದ್ದು ಇಲ್ಲಿನ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಜುಮ್ಮಲ ದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಒಂದು ಅನಾರೋಗ್ಯಕ್ಕೂ ಕೂಡ ತುತ್ತಾಗುವಂತಹ ಭೀತಿಯಲ್ಲಿರುವಂತದ್ದು. ಇಷ್ಟು ದಿನ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು ಇನ್ನಾದ್ರೂ ಈ ಬಗ್ಗೆ ಪರಿಶೀಲಿಸಿ ಟ್ಯಾಂಕ್ ಸ್ವಚ್ಛತೆಗೆ ಮುಂದಾಗ್ತಾರಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಮಾನ್ವಿಯ ಸುದ್ದಿಯನ್ನ ಹೇಳ್ತಾ ಇದ್ವಿ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಕಂಡು ಬರ್ತಾ ಇದೆ. ತುಕ್ಕು ಹಿಡಿದಿದೆ ಇಲ್ಲಿನ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್. ಇನ್ನು ಶಾಸಕ ಹಂಪಯ್ಯ ನಾಯಕರೇ, ನಿಮ್ಮ ಗಮನಕ್ಕೆ ಈ ಒಂದು ಸುದ್ದಿ ಬಂದಿಲ್ವಾ? ಮಾನ್ವಿಯ ಈ ಒಂದು ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ ಸಾಕಷ್ಟು ದಿನಗಳಿಂದ ಕ್ಲೀನ್ ಮಾಡಿಲ್ಲ, ಸಾಕಷ್ಟು ದಿನದಿಂದ ಅಶುದ್ಧವಾಗಿ ಕಂಡು ಬರ್ತಾ ಇದೆ. ಇನ್ನು ಮತ್ತು ಈ ಒಂದು ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಅಶುದ್ಧವಾದ ನೀರನ್ನ ಕುಡಿಯುವಂತಹ ಗತಿ ಅಲ್ಲಿನ ಜನತೆಗೆ ಬಂದಿರುವಂತದ್ದು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಲಿ, ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನಾಗ್ಲಿ ಅಥವಾ ಯಾವುದೇ ರೀತಿಯ ಕ್ರಮಗಳನ್ನಾಗ್ಲಿ ತೆಗೆದುಕೊಳ್ಳಲಿಕ್ಕೆ ಮುಂದೆ ಆಗದೆ ಇರೋದನ್ನ ನೋಡಿದ್ರೆ ವಿಪರ್ಯಾಸವೇ ಸರಿ ಎಂಬಂತೆ ಕಂಡು ಬರ್ತಾ ಇದೆ. ಜುಮ್ಮಲ ದೊಡ್ಡಿಯ ಜನರು ಒಂದು ರೀತಿಯಲ್ಲಿ ಗಲೀಜು ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕರ್ ಅನ್ನ ಯಾವಾಗ ಸ್ವಚ್ಛತೆ ಮಾಡ್ತೀರಾ ಎಂಬುದಾಗಿ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ಇಲ್ಲಿಯವರೆಗೂ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿರ್ಲಿಲ್ಲ ಅಂದ್ರೂ ಕೂಡ ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈಗ್ಲಾದ್ರೂ ನೀವು ಎಚ್ಚೆತ್ತುಕೊಳ್ತೀರಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿತ್ತು. ಇಲ್ಲಿನ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಜುಮ್ಮಲ ದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದು ಅನಾರೋಗ್ಯಕ್ಕೂ ಕೂಡ ತುತ್ತಾಗುವಂತಹ ಭೀತಿಯಲ್ಲಿರುವಂತದ್ದು. ಇಷ್ಟು ದಿನ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು ಇನ್ನಾದ್ರೂ ಈ ಬಗ್ಗೆ ಪರಿಶೀಲಿಸಿ ಟ್ಯಾಂಕ್ ಸ್ವಚ್ಛತೆಗೆ ಮುಂದಾಗ್ತಾರಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಇವೇ ನೀರು ಕುಡಿಬೇಕು. ಟ್ಯಾಂಕಿ ಮಾಡಿ ಸರ್, ಇದು ಕುಡಿದು ನೋಡ್ರಿ, ವಾಸನೆ ವಾಸನೆ ಕುಡಿಯೋಕ್ಕಾಗಿಲ್ಲ ಸರ್. ಟ್ಯಾಂಕಿ ಮಾಡಿ 2 ವರ್ಷ 2 ವರ್ಷ ಆಯ್ತು ಸರ್. ಹಂಗೆ ಪೆಂಡಿಂಗ್ ಇಟ್ಟಾರೆ. ಅದಕ್ಕೆ ಇಟ್ಟಾರೆ ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಹೊಡೆದು ಬಿಟ್ಟಾಕ್ಬೇಕು ಸರ್. ಟ್ಯಾಂಕಿ ನೋಡಿ ಸರ್, ನೀರಂತ ಇದಕ್ಕೆ ಎಷ್ಟು ಹಚ್ಚಿಗೆ ಕಸ ಐತೆ. ಇದೇ ನೀರು ಕುಡಿಬೇಕು ಸರ್. ಸೋಸಿ ಒಂದು ದಿವಸ ಇಟ್ಟಿದ್ರೆ ಕೆಳಗೆ ಹೋಗಿ ಕುಡ್ತಾರೆ ಸರ್. ಇವೇ ನೀರು ಕುಡಿಬೇಕು. ಟ್ಯಾಂಕಿ ಆಗಿ ಸರ್ ಮಿನಿಮಮ್ ಇಲ್ಲ ಅಂದ್ರೆ 3 ವರ್ಷ ಮೇಲೆ ಆಯ್ತು ಸರ್. ಯೂಸ್ ಇಲ್ಲ. ಎದಕ್ಕೆ ಮಾಡಿರಿ? ಬಿಲ್ಲಿನ ಸಲ ಮಾಡಿರಿ ಬರೀ.
ಟ್ಯಾಂಕಿ ಯೂಸ್ ಮಾಡಿದ್ರೆ ಜನ ನಿಮ್ಗೆ ಪುಣ್ಯ ಕೊಡ್ತಾರೆ ಸರ್. ಅದೇ ಸರ್, ಮತ್ತೆ ನೀವು ನ್ಯೂಸ್ನವರು ಎಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ಟ್ಯಾಂಕಿ ಚಾಲೂ ಮಾಡ್ದಂಗೆ ಮಾಡ್ಬೇಕು ಸರ್. ನಿಮ್ದು ಸಹಕಾರ ಇರ್ಬೇಕು ಸರ್ ನ್ಯೂಸ್ನವರು. ನೋಡೋಣ, ಟ್ಯಾಂಕಿ ಮಾಡ್ಯಾರ, ಇನ್ನೂ ಕೇಳೋರಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ. ಇವೇ ನೀರು ಕುಡಿಬೇಕು, ಟ್ಯಾಂಕಿ ಮಾಡಿ ಸರ್. ಇದು ಕುಡಿದು ನೋಡ್ರಿ, ವಾಸನೆ ವಾಸನೆ ಎಸ್, ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಕಂಡು ಬರ್ತಾ ಇದೆ. ತುಕ್ಕು ಹಿಡಿದಿದೆ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಲಿ ಅಥವಾ ಅಲ್ಲಿನ ಶಾಸಕರಾಗಿರ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಸ್ವಚ್ಛತೆಯನ್ನ ಮಾಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್. ಹಲೋ ಎಸ್ ಪರಶುರಾಮ್, ಹೇಳಿ ಪರಶುರಾಮ್, ಏನಿದೆ ಇದ್ರ ಬಗ್ಗೆ? ಅಮಿತ್, ಏನಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ಪಟ್ಟಣದಲ್ಲಿ ಅಂದ್ರೆ ಶುದ್ಧ ನೀರು ಕುಡಿಯುವ ಸಪ್ಲೈ ಮಾಡುವುದಕ್ಕಾಗಿ, ಅಂದ್ರೆ ಮಾನ್ವಿ ಜನತೆಗೆ ಶುದ್ಧ ಕುಡಿಯುವ ನೀರು ಸಪ್ಲೈ ಮಾಡೋದಕ್ಕಾಗಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಲ್ ಮಾಡಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಬಂದಿದೆ, ಕಾಮಗಾರಿ ಕೂಡ ಮಾಡಲಾಗಿದೆ. ಆದ್ರೆ ದಾಖಲೆಗಳಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುತ್ತೇವೆ ಅಂತೇಳಿ ಉಲ್ಲೇಖವಿದೆ ಹೊರತಾಗಿ ಮಾನ್ವಿ ಪಟ್ಟಣದ ಜನತೆಗೆ ಶುದ್ಧ ನೀರೆಂಬುದು ಕನಸಿನ ಮಾತಾಗಿಬಿಟ್ಟಿದೆ. ಯಾಕಂತಂದ್ರೆ ಮಾನ್ವಿ ಪಟ್ಟಣದ ಜುಮ್ಮಲದಡ್ಡಿ ಏರಿಯಾದಲ್ಲಿ, ಅಂದ್ರೆ ಆ ಭಾಗದ ಸುತ್ತಮುತ್ತಲಿನ ಸುಮಾರು 3ರಿಂದ 4 ವಾರ್ಡಿನ ಜನರು ಅದೇ ನೀರನ್ನು ಕೂಡ ಕುಡಿಯುವಂತ ಕೂಡ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸರ್ಕಾರದಿಂದ ಕೂಡ ಒಂದು ಬೃಹತ್ ಮಟ್ಟದ ನೀರಿನ ಟ್ಯಾಂಕ್ ನಿರ್ಮಾಣ ಕೂಡ ಮಾಡಲಾಗಿದೆ. ಆದ್ರೆ ನಿರ್ಮಾಣವಾಗಿ ಸುಮಾರು ವರ್ಷಗಳು ಕಳೆದರು, ಅಂದ್ರೆ 2-3 ವರ್ಷ ಕಳೆದರೂ ಕೂಡ ಇದುವರೆಗಾಯ್ತು ಆ ಟ್ಯಾಂಕಿನ ಮೂಲಕ ನೀರು ಸಪ್ಲೈ ಮಾಡೋದಕ್ಕೆ ಜನರಿಗೆ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ, ಸರಬರಾಜು ಕೂಡ ಮಾಡಿಲ್ಲ. ಈಗಂತಂದ್ರೆ ಇಲ್ಲಿನ ಆಡಳಿತ ದುರಾವಸ್ಥೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಶಾಸಕ ಅಂಪಯ್ಯ ನಾಯಕರು ಕೂಡ ಕಾಳಜಿ ವಹಿಸ್ತಾ ಇಲ್ಲ, ಹಾಗೂ ಸಚಿವ NS ಬೋಸರಾಜ್ ಅವರು ಕಾಳಜಿ ವಹಿಸ್ತಿಲ್ಲ ಅಂತ ಹೇಳಿ ವಿಷನ್ ಭಾಷಾ ಅವರು ಹಾಗೂ KRS ಪಕ್ಷದ ಮುಖಂಡರೇ ಒಂದು ರೀತಿಯಲ್ಲಿ ಆರೋಪಿಸಿದ್ದಾರೆ. ಯಾಕಂತಂದ್ರೆ ಮಾನವೀಯ ಜನತೆಗೆ ಕುಡಿಯುವ ನೀರೆಂಬುದು, ಶುದ್ಧ ಕುಡಿಯುವ ನೀರೆಂಬುದು ಕನಸಿನ ಮಾತಾಗಿದೆ. ಯಾಕಂತಂದ್ರೆ ಮನೆ ಮನೆಗೆ ನೀರು ಒಂದು ಸಪ್ಲೈ ಮಾಡ್ತಕ್ಕಂಥ ಜವಾಬ್ದಾರಿ ಪುರಸಭೆಯವರದು, ಸ್ಥಳೀಯ ಸಂಸ್ಥೆಯವರದು, ಶಾಸಕರದು, ಸಚಿವರದು. ಆದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅದು ಉಲ್ಲಂಘನೆ ಮಾಡಿ ಸರ್ಕಾರದ ದಾಖಲೆಗಳಲ್ಲಿ ಹಣ ಎತ್ತುವಳಿ ಮಾಡುವುದಕ್ಕಾಗಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅನುದಾನ ಖರ್ಚು ವೆಚ್ಚವನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದ ಹೊರತಾಗಿ ಈ ಮಾನ್ವಿ ಪಟ್ಟಣದ ಜನತೆಗೆ ಶುದ್ಧ ಕುಡಿಯುವ ನೀರೆಂಬುದು ಒಂದು ಇದುವರೆಗೂ ಸಿಗ್ತಾ ಇಲ್ಲ, ಮನೆ ಮನೆಗೆ ಕೂಡ ಸಪ್ಲೈ ಆಗ್ತಾ ಇಲ್ಲ. ಒಂದು ರೀತಿ ಏನಾಗಿದೆ ಅಂದ್ರೆ ಎಲ್ಲಿ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಗಳನ್ನೇ ಕೂಡ ಅವಲಂಬಿಸಿದ್ದಾರೆ. ಅವೇ ನೀರೇ ಕೂಡ ಒಂದು ರೀತಿಯಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಆಸರೆ ಆಗಿದೆ. ಸರ್ಕಾರದ ಅಂದ್ರೆ ನಿಯಮಾವಳಿ ಪ್ರಕಾರವಾಗಿ ಕಟ್ಟಿರ್ತಕ್ಕಂಥ ನೀರಿನ ಟ್ಯಾಂಕು ಒಂದು ರೀತಿಯಲ್ಲಿ ತುಕ್ಕುಡಿಯುವ ಸ್ಥಿತಿಯಲ್ಲಿ ಕೂಡ ಇದೆ ಅಂತ ಹೇಳ್ಬೋದು. ಅಮಿತ್, ಅಂದ್ರೆ ಈಗ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಅಲ್ಲಿನ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಒಂದು ಅವ್ರ ಗಮನಕ್ಕಾದ್ರೂ ಬಂದಿದ್ಯಾ ಇಲ್ವಾ ಪರಶುರಾಮ್? ಅಮಿತ್, ಏನಂತಂದ್ರೆ ಯಾವುದೇ ಕಾಮಗಾರಿಯಲ್ಲಿ ಸರ್ಕಾರದ ನಿಯಮಾವಳಿಗಳಿರಲಿ, ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡ್ತದವೆ, ಜನರಿಗೆ ಸೌಲಭ್ಯಗಳು ಸಿಗ್ತಾ ನೋಡ್ತಕ್ಕಂಥ ಜವಾಬ್ದಾರಿ, ಆ ಕಲ್ಪನೆ ಶಾಸಕ ಅಂಪಯ್ಯ ನಾಯಕರು ಇರಬೇಕು. ಇದು ಮಾಡಬೇಕು ಎಂಬುದಕ್ಕೆ ಹೇಳಿ ಆ ವಾಸ್ತವದ ನೀರಿನ ದೃಶ್ಯಾವಳಿಗಳು ಎದ್ದು ಕಾಣ್ತಾ ಇದೆ. ಅಂದ್ರೆ ಜನರು ಹೇಗಾದ್ರೂ ಈ ಅಮಾಯಕರಿದ್ದಾರೆ. ಈ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ರಾಯಚೂರು ಜಿಲ್ಲೆ ಅಂದ್ರೆ ಒಂದು ರೀತಿಯಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾ ಇದಾರೆ ಈ ರಾಜ್ಯದಲ್ಲಿ.
ವಿಧಾನಸಭೆಯಲ್ಲಿ ಏನ್ ಕೂತ್ಕೊಂಡು ಮಾತಾಡ್ತಿದಾರೆ ಶಾಸಕರೆಲ್ಲರ ಅಧಿವೇಶನದಲ್ಲಿ, ರಾಯಚೂರು ಜಿಲ್ಲೆ ಹಿಂದುಳಿದ ಅಂತ ಹೇಳ್ತಾರ. ಆ ಹಿಂದುಳಿದ ಜಿಲ್ಲೆ ಅಥವಾ ಮಾನ್ವಿ ತಾಲೂಕು ಅತಿ ಹಿಂದುಳಿದ ಜಿಲ್ಲೆ ಅಂತ ಹೇಳೋದು ದೇಶದಲ್ಲಿ. ಈ ಈ ಹಿಂದುಳಿದ ತಾಲೂಕನ್ನು ಅಂದ್ರೆ ಮೇಲೆತ್ತುವ ಕೆಲಸ, ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಯಾರದು? ಶಾಸಕರದು, ಸ್ಥಳೀಯ ಸಂಸ್ಥೆ ಅಧಿಕಾರಿಗಳದು, ಸಚಿವರದು, ಆಯಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಕರ್ತವ್ಯ ಅಂತ ಹೇಳ್ಬೋದು. ಆದ್ರೆ ಇಷ್ಟೊಂದು ಈ ಅಮಾಯಕರಿಗೆ ಒಂದ್ ರೀತಿಯಲ್ಲಿ ಯಾಮಾರಿಸಿ, ಅಂದ್ರೆ ಸರ್ಕಾರದ ದಾಖಲೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ವಿನಿಯೋಗಿಸಿ ಬಿಲ್ ಮಾಡಿಕೊಂಡು ಈ ರೀತಿಯಾಗಿ ಅಶುದ್ಧ ನೀರು ಕೊಡ್ತಿದಾರೆ ಅಂದ್ರೆ ಏನ್ರಿ ಸರ್ಕಾರ ಇಲ್ಲಿದೆ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಗತಿಸಿದ್ರು ಕೂಡ ಮಾನವಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅಮಿತ್. ಹೌದು. ಇನ್ನು ಈ ಒಂದು ಏನು ಈಗ ನೀರಿನ ಟ್ಯಾಂಕರ್ ಬಗ್ಗೆ ಮಾತನಾಡ್ತಾ ಇದ್ವಿ, ಎಷ್ಟು ವರ್ಷದಿಂದ ಅಂದ್ರೆ ಇದೇ ರೀತಿ ಸ್ವಚ್ಛತೆ ಇಲ್ಲದೆ ಈ ಒಂದು ಟ್ಯಾಂಕರ್ ನ ಯೂಸ್ ಮಾಡ್ಲಾಗ್ತಾ ಇದೆ ಪರಶುರಾಮ್? ಅಮಿತ್, ಏನಂತಂದ್ರೆ ಸರ್ಕಾರದಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸ ಟ್ಯಾಂಕ್ ನಿರ್ಮಾಣವಾಗಿ 2-3 ವರ್ಷ ಆಯ್ತು. ಆದ್ರೆ ಆ 2-3 ವರ್ಷದಲ್ಲಿ ಸುಮಾರು ಅಂದ್ರೆ ಪಕ್ಷಿಗಳು ಸೇರಿಕೊಂಡು ಒಂದು ರೀತಿಯಲ್ಲಿ ಒಂದು ಆ ಚಿತ್ರಣ ನೋಡಿದ್ರೆ ಒಳಗಡೆ ಒಂದು ರೀತಿ ದುರ್ನಾಥದಲ್ಲಿ ಬೀರೋ ಅಂದ್ರೆ ಪಕ್ಷಿಗಳ ಗೂಡು ಆಗಿರ್ತಕ್ಕಂಥ ನೀರಿನ ಟ್ಯಾಂಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಿದ್ರು ಕೂಡ ಆ ಸಪ್ಲೈ ಮಾಡತಕ್ಕಂಥ ಸರ್ಕಾರದ ಒಂದು ಅನುದಾನ ಬಳಕೆ ಮಾಡಿಕೊಂಡು ಟ್ಯಾಂಕ್ ಕಟ್ಟಿದ ಮೇಲೆ ಅದನ್ನ ವಿನಿಯೋಗಿಸೋದು ಅಂದ್ರೆ ಬಳಕೆ ಮಾಡತಕ್ಕಂಥ ಜವಾಬ್ದಾರಿ ಯಾರು? ಜನಪ್ರತಿನಿಧಿಗಳದು, ಪುರಸಭೆಯವರದು. ಆ ಮೂಲಕ ಅದ್ರ ನೀರಿನ ಸಪ್ಲೈ ಕೊಡ್ಬೇಕಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಕಲ್ಪನೆ ಹಾಗೂ ಸ್ಥಳೀಯ ಸಂಸ್ಥೆಯವರದು, ಇಲ್ಲಿನ ಜನಪ್ರತಿನಿಧಿಗಳು ನೋಡ್ತಕ್ಕಂಥ ಜವಾಬ್ದಾರಿ. ಆದ್ರೆ ಅವರಿಗೆ ಕಾಳಜಿ ಇಲ್ಲ ಅಂದ್ಮೇಲೆ ಜನರು ಹೇಗಾದ್ರೂ ಸಹ ಇಲ್ಲಿ ನಾವು ಚೆನ್ನಾಗಿದ್ರೆ ಸಾಕಂತೇಳಿ ಇಲ್ಲಿ ಜನಪ್ರತಿನಿಧಿಗಳ ಒಂದು ವಿಚಾರ ಅಂತ ಹೇಳ್ಬೋದು ಅಮಿತ್. ಹೌದು. ಆದ್ರೆ ಈಗ ಈ ಒಂದು ಇಂತಹ ಒಂದು ನೀರನ್ನ ಕುಡಿದು ಅಲ್ಲಿನ ಜನತೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದ್ರ ಹೊಣೆಯನ್ನ ಯಾರು ತೆಗೆದುಕೊಳ್ತಾರೆ ಅಂತ? ಅಮಿತ್, ಏನಂತಂದ್ರೆ IAS ಹತ್ರ ಅಮಾವಾಸ್ಯೆ ನಿಲ್ಲುತ್ತಾ ಅಂತ ಆ ರೀತಿ ಕಲ್ಪನೆ ಆಗಿದೆ ಮಾನವೀಯ ಸ್ಥಿತಿ. IAS ಹತ್ರ ಅಮಾವಾಸ್ಯೆ ನಿಲ್ಲುತ್ತಾ? ಅಮಾವಾಸ್ಯೆ ಮಾಡೋರು ಮಾಡ್ತಾರೆ, ಹುಣ್ಣಿಮೆ ಮಾಡೋರು ಮಾಡ್ತಾರೆ. ಈ ರೀತಿ ಕಲ್ಪನೆ ಆಗಿದೆ. ಯಾರಾದ್ರೂ ಸಹ ಇಲ್ಲಿ ಒಟ್ಟ ನಾವು ಚೆನ್ನಾಗಿದ್ರು ಸಾಕು, ನಾವು ಬೆಳ್ಳಗ್ ಬಟ್ಟೆ ಹಾಕೊಂಡು ಖಡಕ್ ಆಗಿ ಶರ್ಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಳ್ಬೇಕು, AC ಕಾರಲ್ಲಿ ಹೋದ್ರೆ ಸಾಕು. ಜನರು ಹಾಳಾಗ್ಲಿ, ದಿವಾಳಿದ್ರೆ ಅದು ಹೋಗ್ಲಿ, ಏನಾದ್ರೂ ಆಗ್ಲಿ ನಮಗೆ ಸಂಬಂಧ ಇಲ್ಲ ಅಂತೇಳಿ ಜನಪ್ರತಿನಿಧಿಗಳು ಕರ್ತವ್ಯ ಆಗಿದೆ. ಅಂದ್ರೆ ಜನರನ್ನ ಮತ ಪಡೆದ ನಂತರ ಅದನ್ನ ನೋಡ್ತಕ್ಕಂಥ ಜವಾಬ್ದಾರಿ ವ್ಯವಧಾನ ಯಾರಿಗೆ? ಜನರಿಗೆ ಕಲ್ಪನೆ ಎಂಬುದು ಐತಲ್ರಿ. ಸರ್ಕಾರ ಏನ್ ಮಾಡ್ತಾರೆ ಅದೇ ರೀತಿ ಬೆಂಗಳೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಈ ರೀತಿ ಆದ್ರೆ ಏನ್ ಜನರೇ ತೀರ್ಮಾನ ಆಗ್ತಾರಲ್ಲಿ. ಇಲ್ಲಿ ಅಮಾಯಕರಿದಾರಲ್ಲ ಆ ರೀತಿ ಮಾಡ್ತಾರೆ. ಅದಕ್ಕಾಗಿ ಜನಪ್ರತಿನಿಧಿಗಳು ಇಲ್ಲಿ. ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿತ್ತು. ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕ್ ಸಂಪೂರ್ಣ ತುಕ್ಕು ಹಿಡಿದಿದೆ. ಜುಮ್ಮಲದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಾಗಿದ್ದು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿಯಲ್ಲಿದ್ದಾರೆ. ಇಷ್ಟು ದಿನ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು ಇನ್ನಾದ್ರೂ ಈ ಬಗ್ಗೆ ಪರಿಶೀಲಿಸಿ ಟ್ಯಾಂಕ್ ಸ್ವಚ್ಛತೆಗೆ ಮುಂದಾಗ್ತಾರಾ ಎಂಬುದಾಗಿ ಕಾದು ನೋಡ್ಬೇಕಾಗಿದೆ. ಟ್ಯಾಂಕ್ ಆಗಿ ಸರ್ ಮಿನಿಮಮ್ ಇಲ್ಲ ಅಂತ 3 ವರ್ಷ ಮೇಲೆ ಆಯ್ತು ಸರ್, ಯೂಸ್ ಇಲ್ಲ. ಎದಕ್ ಮಾಡಿರಿ? ಬಿಲ್ಲಿನ ಸಲ ಮಾಡಿರಿ. ಬರೀ ಟ್ಯಾಂಕ್ ಯೂಸ್ ಮಾಡಿದ್ರೆ ಜನ ನಿಮ್ಗೆ ಪುಣ್ಯ ಕೊಡ್ತಾರೆ ಸರ್. ಅದೇ ಸರ್, ಮತ್ತೆ ನೀವು ನ್ಯೂಸ್ನವ್ರು ಎಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ಟ್ಯಾಂಕ್ ಚಾಲೂ ಮಾಡ್ದಂಗೆ ಮಾಡ್ಬೇಕು ಸರ್. ನಿಮ್ದು ಸಹಕಾರ ಇರ್ಬೇಕು ಸರ್ ನ್ಯೂಸ್ನವರು. ನೋಡೋಣ, ಟ್ಯಾಂಕಿ ಮಾಡ್ಯಾರ, ಇನ್ನು ಕೇಳೋರಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ. ಇವೇ ನೀರು ಕುಡಿಬೇಕು. ಟ್ಯಾಂಕಿ ಮಾಡಿ ಸರ್, ಇದು ಕುಡಿದು ನೋಡ್ರಿ ವಾಸನೆ ಒಬ್ಬ ವಾಸನೆ ಕುಡಿಯೋಕ್ಕಾಗಿಲ್ಲ ಸರ್. ಟ್ಯಾಂಕಿ ಮಾಡಿ ಎಷ್ಟು ವರ್ಷ, 1.5 ವರ್ಷ 2 ವರ್ಷ ಆಯ್ತು ಸರ್. ಹಂಗೆ ಪೆಂಡಿಂಗ್ ಇಟ್ಟಾರೆ. ಎದಕ್ಕೆ ಇಟ್ಟಾರೆ? ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಹೊಡೆದು ಬಿಟ್ಟಾಕ್ಬೇಕು ಸರ್ ಟ್ಯಾಂಕಿ.
ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿದ್ದು ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸುಧಾಕರ್ ಅವರೇ, ಇನ್ನು ನೋಡ್ತಾ ಇದ್ವಿ ಈಗ ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿರುವಂತದ್ದು. ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಈಗ ಅದು KOWS ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅವರಿಂದ ನಿರ್ಮಾಣ ಮಾಡಿರ್ತಕ್ಕಂತ ಟ್ಯಾಂಕ್ ಅದು. ಆ ಟ್ಯಾಂಕ್ ನಿರ್ಮಾಣ ಮಾಡಿದಾಗಿಂದಲೂ ಕೂಡ ಇವತ್ತಿನವರೆಗೆ ಅದಕ್ಕೆ ಸರಿಯಾದ ನೀರಿನ ಸಂಪರ್ಕ ಕಲ್ಪಿಸಲಾಗಿಲ್ಲ. ರಬ್ಬರ್ ಕಲ್ ಒಂದು ಫಿಲ್ಟರ್ ಬೆಡ್ ಏನಿದೆ, ರಬ್ಬರ್ ಕಲ್ನಲ್ಲಿ ಒಂದು ಟ್ಯಾಂಕ್ ಇದೆ, ಕುಡಿಯ ನೀರಿನ ಟ್ಯಾಂಕ್ ನದಿಯಿಂದ ಬರ್ತದೆ ನೀರಲ್ಲಿ. ಆ ನೀರ್ ಲೋಡ್ ಮಾಡ್ಲಿಕ್ಕೆ ಸಪರೇಟ್ ಆಗಿ ಒಂದು ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಾರ ಅಲ್ಲಿ. ಅದು ಕನೆಕ್ಷನ್ ಆನ್ ಮಾಡಿದ್ರೆ ಪೈಪ್ ಲೈನ್ ಬರ್ಸ್ಟ್ ಆಗ್ತದೆ. ಅಂದ್ರೆ ಟೆಕ್ನಿಕಲ್ ಆಗಿ ಅದನ್ನ ಯಾವ್ದು ಕೂಡ ಗಮನಕ್ಕೆ ತಗೊಳ್ಳದೇನೆ ಆ ಟ್ಯಾಂಕ್ ಕಟ್ಟಾರ. ಅದಕ್ಕೆ ಸಪರೇಟ್ ಆಗಿ ಪೈಪ್ ಲೈನ್ ವ್ಯವಸ್ಥೆ ಇಲ್ಲ, ಇವತ್ತಿಗೆ ನೀರು ತುಂಬಿಸಿಲ್ಲ. ಜನಪ್ರತಿನಿಧಿಗಳು ಹಲವಾರು ವರ್ಷಗಳಿಂದ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಮಾನವ ಜಯಂತಿ ಕುಡಿಯ ನೀರಿನ ಸಿಗದೇ ಒಂದು ದೊಡ್ಡ ಕಷ್ಟದ ಮಾತಾಗಿದೆ. ಅಲ್ಲ, ಈಗ ನೋಡೋದಾದ್ರು ಸರ್, ಎಷ್ಟೋ ಒಂದು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ಟ್ಯಾಂಕರ್ಸ್ ಗಳನ್ನ ಕಟ್ಟಿರ್ತಾರೆ. ಬಟ್ ಅದ್ರ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ಲಿಲ್ಲ ಅಂದ್ರೆ ಅದನ್ನ ಕಟ್ಸಾದ್ರೂ ಏನು ಉಪಯೋಗ ಅಂತ? ಏನಿಲ್ರಿ, ಈಗ ಅಧಿಕಾರಿಗಳದ್ದು ಒಂದೇನೋ ಹಣ ಬಳಕೆ ಆಗ್ಬೇಕು, ಸರ್ಕಾರದ ಹಣ ಬಳಕೆ ಆಗ್ಬೇಕು. ಅದೇನೇ ಆಗ್ಲಿ ಟ್ಯಾಂಕ್ ಕಟ್ಬೇಕಂತ ಒಂದು ಎಸ್ಟಿಮೇಟ್ ಮಾಡ್ತಾರ. ಆ ಎಸ್ಟಿಮೇಟ್ ಪ್ರಕಾರ ಟ್ಯಾಂಕ್ ಕಟ್ತಾರ. ಅದ್ ನೀರ್ ತುಂಬಿಸೋದು ಬಿಡೋದು ಅದು ಆಗ್ತದೋ ಅದು ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಮತ್ತೆ ಟ್ಯಾಂಕ್ ಕಟ್ಬೇಕು, ನಿರ್ಮಾಣ ಮಾಡಿ ಬಿಟ್ಬಿಟ್ಟಾರ ಅಷ್ಟೇ. ಸರ್ಕಾರದ ಹಣ ಡ್ರಾ ಮಾಡ್ಯಾರ. ದುರುಪಯೋಗ ಕಂಪ್ಲೀಟ್. ಇದ್ರ ಬಗ್ಗೆ ಜನಪ್ರತಿನಿಧಿಗಳಿಗೆ ಸಂಪೂರ್ಣ ಮಾಹಿತಿ ಇರಬೇಕು. ಒಂದು ಟ್ಯಾಂಕ್ ಕಟ್ಬೇಕಂದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿ ತುಂಬಿಸ್ಬೇಕು, ಯಾವ ರೀತಿಯಾಗಿ ಅದನ್ನ ಜನರಿಗೆ ಬಿಡುವಂತ ವ್ಯವಸ್ಥೆ ಮಾಡ್ಬೇಕು ಅನ್ನೋದೊಂದು ಜನಪ್ರತಿನಿಧಿಗಳಾದವರು ಅದನ್ನೆಲ್ಲ ನೋಡಿ, ಅಧಿಕಾರಿಗಳು ಇಂಜಿನಿಯರ್ ಅನ್ನೋದೊಂದು ಡಿಗ್ರಿ ಇದ್ದು ಅವರೆಲ್ಲರೂ ಇವತ್ತು ಒಂದು ಸರ್ಕಾರದ ಹಣ ದುರ್ಬಳಕೆ ಮಾಡೋದ್ರಲ್ಲೇ ನಿರತರಾಗ್ಯಾರ. ಪ್ರತಿಯೊಂದು, ನೀವು ನೀರಿನ ಟ್ಯಾಂಕ್ ಅಂತಲ್ಲ, ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕಾಮಗಾರಿಗಳಲ್ಲಿ ಇದೇ ಒಂದು ಉದ್ದೇಶ ಅಧಿಕಾರಿಗಳದ್ದು. ಅದು ಬಿಟ್ಟು ಮತ್ತೇನಿಲ್ಲ. ಪ್ರಾಪರ್ ಆಗಿರುವಂತಹ ಪ್ಲಾನ್ ಇರದೇ ಇರೋದಕ್ಕೆ ಈ ಒಂದು ಘಟನೆ ಆಗ್ತಾ ಇದೆ ಅಂತ ತಾವ್ ಹೇಳ್ತಾ ಇದ್ದೀರಾ? ಹೌದೌದೌದು. ಅದಕ್ಕೆ ಒಂದು ಸಮರ್ಪಕವಾದ ಒಂದು ನೀಲಿನಕ್ಷೆ ಇಲ್ಲ, ತಾಂತ್ರಿಕ ವರದಿ. ಅದು ಯಾವ ರೀತಿ ತಾಂತ್ರಿಕ ವರದಿ ತಯಾರಿಸಿರೋ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ, ದುಡ್ಡು ಬಳಕೆ ಮಾಡೋದಕ್ಕೆ ತಕ್ಕಂತೆ ತಾಂತ್ರಿಕ ವರದಿ ತಯಾರಿಸಿರ್ತಾರ. ಆದ್ರೆ ಅದು ವಯಬಲ್ ಅಲ್ಲ. ಅಲ್ಲಿ ರಬ್ಬರ್ ಕಲ್ಲಿಂದ ನೀರು ಅದಕ್ಕೆ ಆ ಟ್ಯಾಂಕಿಗೆ ಏರಿಸಿದ್ರೆ ಪೈಪ್ ಲೈನ್ ಬರಸ್ಟ್ ಆಗ್ತಾ ಇದೆ. ಆ ಬಗ್ಗೆ ನಾವು ಅಂದಿನ ಮುಖ್ಯಾಧಿಕಾರಿಗಳು ಗಂಗಾಧರ್ ಅವರಿಗೆ ಪ್ರಶ್ನೆ ಮಾಡಿದೀವಿ. ನಾವು ಸ್ಥಳ ವೀಕ್ಷಣೆ ಕೂಡ ಮಾಡಿದೀವಿ. ಅಲ್ಲಿ ರಬ್ಬರ್ ಕಲ್ ಹತ್ರ ಏನೋ ಕಾಂಕ್ರೀಟ್ ಹಾಕಿ ಅದು ಮಾಡ್ತಾರ. ಆದ್ರೆ ಆ ಪ್ರೆಷರ್ಗೆ ಈ ಪೈಪ್ ತಡೆಯಕ್ ಆಗ್ತಾ ಇಲ್ಲ. ಆ ಟ್ಯಾಂಕ್ ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಫೋರ್ಸ್ ಬೇಕು, ಆ ನೀರಿನ ಒತ್ತಡಕ್ಕೆ ಈ ಪೈಪ್ಗಳು ತಡಿತಾ ಇಲ್ಲ. ಒಂದ್ ರೀತಿಯಲ್ಲಿ ಇವರು ಬಿಲ್ ಗಳನ್ನ ಮಾಡ್ಬೇಕು, ಸರ್ಕಾರಕ್ಕೆ ಸರ್ಕಾರದಿಂದ ಏನ್ ಅನುದಾನ ಬಂದಿರುತ್ತೆ ಅದನ್ನ ಯೂಸ್ ಮಾಡ್ಬೇಕು ಅಂತ ಈ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾರೆ. ಬಟ್ ಇದರಿಂದ ಅಲ್ಲಿ ಸಫರ್ ಪಡ್ತಾ ಇರೋದಂತೂ ಅಲ್ಲಿನ ನಿವಾಸಿಗಳು. ಯಾಕಂದ್ರೆ ಸರಿಯಾಗಿ ಅದರಲ್ಲೂ ಗೊತ್ತಿರುವಂತ ವಿಷಯ, ರಾಯಚೂರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಸರಿಯಾಗಿ ನೀರಿನ ವ್ಯವಸ್ಥೆ ಇರಲ್ಲ ಅಂತ ಎಲ್ಲ ಗೊತ್ತಿರುವಂತ ವಿಷಯ. ಈಗ ಅಲ್ಲಿನ ನಿವಾಸಿಗಳು ಕೂಡ ತುಂಬಾ ಒಂದು ತೊಂದರೆಯನ್ನ ಪಡ್ತಾ ಇದ್ದಾರೆ. ಇದರಿಂದ ಏನಾದ್ರೂ ರೋಗ ರುಜಿನಗಳು ಬಂದ್ರೆ ಅದಕ್ಕೆಲ್ಲ ಯಾರು ಹೊಣೆಯನ್ನ ತಗೊಳ್ತಾರೆ ಅಂತ? ಇದೆ, ಯಾರು ಕೂಡ ಈ ಜನಪ್ರತಿನಿಧಿಗಳಾದಂತ ನಮ್ಮ ಶಾಸಕರು ಕೆಲವೊಂದು ವಿಚಾರಗಳಲ್ಲಿ ಅಸಹಾಯಕತೆಯನ್ನು ತೋರ್ಕೊಂಡಾರೆ. ಟಿವಿ ಮಾಧ್ಯಮಗಳ ಮುಖಾಂತರನೇ. ಈಗ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂತ. ಇನ್ನ ಜನಪ್ರತಿನಿಧಿಗಳು, ಶಾಸಕರೇ ಆ ಕೆಲಸಗಳು ಮಾಡಿಸಲಿ ವಿಫಲ ಆದ್ರೆ ಇನ್ನ ಜನರ ಸಮಸ್ಯೆ ಕೇಳಬೇಕಾದಂತವ್ರು ಈಗ ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯಗಳಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯಾಯಾಲಯಗಳಿಗೆ ಹೋಗಿ ಅಲ್ಲಿಂದಾನೇ ಆದೇಶಗಳು ತಗೊಂಡು ಕುಡಿಯ ನೀರು ತಗೋಬೇಕು, ಅಲ್ಲಿಂದಾನೇ ಆದೇಶಗಳು ತಗೊಂಡ್ಬಂದು ಚರಂಡಿ ವ್ಯವಸ್ಥೆ ಮಾಡ್ಕೋಬೇಕು, ಅಲ್ಲಿಂದಾನೇ ಆದೇಶ ತಂದು ರಸ್ತೆಗಳು ಮಾಡ್ಕೋಬೇಕಾದಂತ ಪರಿಸ್ಥಿತಿ ಇವತ್ತು ನಗರದ ನಿವಾಸಿಗಳಿಗೆ ಒಂದು ದುರ್ದೈವ ಸಂಗತಿ ಇದು. ಹೌದು, ಎಷ್ಟು ಸರ್, ಅದು ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳಾದ್ರೂ ಕೂಡ ಅಲ್ಲಿನ ಶಾಸಕರು ಏನೋ ಒಂದು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದನ್ನ ನೋಡಿದ್ರೆ ತುಂಬಾ ಬೇಸರ ಅಂತ ಅನ್ಸುತ್ತೆ. ಹೌದು, ಬೇಸರ. ಜನ ಅವ್ರನ್ನ ನಂಬಿ ಮತ ಹಾಕಿ ಗೆಲ್ಸಿದ್ದಾರೆ. ಆದ್ರೆ ಅವರು ಯಾವ ಅಧಿಕಾರಿ ಕೂಡ ಶಾಸಕರ ಹಿಡಿತದಲ್ಲಿ ಇಲ್ಲ. ಇವತ್ತು ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟಂತೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಅವ್ರ ಹಿಡಿತದಲ್ಲಿ ಇಲ್ಲ. ಅವರು ಕೂಡ ಅದು ಅಸಹಾಯಕತೆಯನ್ನು ಹಲವಾರು ಬಾರಿ ಪತ್ರಿಕೆಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ಕೂಡ ತೋಡ್ಕೊಂಡಾರ ಅವರು. ಧನ್ಯವಾದಗಳು ಸರ್, ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿ ಎಂಬಂತೆ ಕಂಡು ಬರ್ತಾ ಇದೆ.
ಇದು ಒಂದು ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಶಾಸಕ ಹಂಪಯ್ಯ ನಾಯ್ಕರೇ, ನಿಮ್ಮ ಗಮನಕ್ಕೆ ಈ ಒಂದು ಸುದ್ದಿ ಬಂದಿಲ್ವಾ? ಈ ಒಂದು ಏನು ಟಾವ್ ಕಟ್ಟಿಸಿರುವಂತಹ ಒಂದು ನೀರಿನ ಟ್ಯಾಂಕರ್ ನಲ್ಲಿ ಸರಿಯಾಗಿ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಈ ಒಂದು ನೀರಿನಿಂದ ಅಲ್ಲಿನ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಉಪಯೋಗಗಳಾಗ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಈ ಒಂದು ಸುದ್ದಿ ತಮ್ಮ ಗಮನಕ್ಕೆ ಬಂದಿಲ್ವಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇದೆ. ಗಲೀಜು ನೀರನ್ನೇ ಕುಡಿಯುವಂತಹ ಪರಿಸ್ಥಿತಿ ಅಲ್ಲಿನ ಏನು ಜನತೆಗೆ ನಿರ್ಮಾಣವಾಗಿರುವಂತದ್ದು. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿದೆ. ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದ್ದು, ಜುಮ್ಮಲದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಸುಧಾಕರ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ನೋಡೋಣ, ಟ್ಯಾಂಕಿ ಮಾಡ್ಯಾರ, ಇನ್ನು ಕೇಳೋರಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ. ಇವೇ ನೀರು ಕುಡಿಬೇಕು, ಟ್ಯಾಂಕಿ ಮಾಡಿ ಸರ್. ಇದು ಕುಡಿದು ನೋಡ್ರಿ, ವಾಸನೆ ಒಬ್ಬ ವಾಸನೆ ಕುಡಿಯೋಕೆ ಆಗಿಲ್ಲ ಸರ್. ಟ್ಯಾಂಕಿ ಮಾಡಿ 2 ವರ್ಷ 2 ವರ್ಷ ಆಯ್ತು ಸರ್. ಹಂಗೆ ಪೆಂಡಿಂಗ್ ಇಟ್ಟಾರೆ. ಎದಕ್ಕೆ ಇಟ್ಟಾರೆ? ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಹೊಡೆದು ಬಿಟ್ಟಾಕ್ಬೇಕು ಸರ್ ಟ್ಯಾಂಕಿ. ನೋಡಿ ಸರ್, ನೀರಂತ ಇದಕ್ಕೆ ಎಷ್ಟು ಹಚ್ಚಿಗೆ ಕಸ ಐತೆ. ಇದೇ ನೀರು ಕುಡಿಬೇಕು ಸರ್. ಸೋಸಿ ಒಂದು ದಿವಸ ಇಟ್ಟಿದ್ರೆ ಕೆಳಗೆ ಹೋಗಿ ಕುಡ್ತಾರೆ ಸರ್. ಇವೇ ನೀರು ಕುಡಿಬೇಕು. ಟ್ಯಾಂಕಿ ಆಗಿ ಸರ್ ಮಿನಿಮಮ್ ಇಲ್ಲ ಅಂದ್ರೆ 3 ವರ್ಷ ಮೇಲೆ ಆಯ್ತು ಸರ್. ಯೂಸ್ ಇಲ್ಲ. ಎದಕ್ಕೆ ಮಾಡಿರಿ? ಬಿಲ್ಲಿನ ಸಲ ಮಾಡಿರಿ. ಬರೀ ಟ್ಯಾಂಕಿ ಯೂಸ್ ಮಾಡಿದ್ರೆ ಜನ ನಿಮ್ಗೆ ಪುಣ್ಯ ಕೊಡ್ತಾರೆ ಸರ್. ಅದೇ ಸರ್, ಮತ್ತೆ ನೀವು ನ್ಯೂಸ್ನವ್ರು ಎಲ್ಲ ಸ್ವಲ್ಪ ಪ್ರೆಷರ್ ಆಗಿ ಟ್ಯಾಂಕಿ ಚಾಲೂ ಮಾಡ್ದಂಗೆ ಮಾಡ್ಬೇಕು ಸರ್. ನಿಮ್ದು ಸಹಕಾರ ಇರ್ಬೇಕು ಸರ್ ನ್ಯೂಸ್ನವರು. ನೋಡೋಣ, ಟ್ಯಾಂಕಿ ಮಾಡ್ಯಾರ, ಇನ್ನು ಕೇಳೋರಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ. ಇವೇ ನೀರು ಕುಡಿಬೇಕು, ಟ್ಯಾಂಕಿ ಮಾಡಿ ಸರ್. ಇದು ಕುಡಿದು ನೋಡ್ರಿ, ವಾಸನೆ ಒಬ್ಬ ವಾಸನೆ ಕುಡಿಯೋಕೆ ಆಗಿಲ್ಲ ಸರ್. ಟ್ಯಾಂಕಿ ಮಾಡಿ 2 ವರ್ಷ 2 ವರ್ಷ ಆಯ್ತು ಸರ್. ಹಂಗೆ ಪೆಂಡಿಂಗ್ ಇಟ್ಟಾರೆ. ಎದಕ್ಕೆ ಇಟ್ಟಾರೆ? ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಹೊಡೆದು ಬಿಟ್ಟಾಕ್ಬೇಕು ಸರ್ ಟ್ಯಾಂಕಿ. ನೋಡಿ ಸರ್, ನೀರಂತ ಇದಕ್ಕೆ ಎಷ್ಟು ಹಚ್ಚಿಗೆ ಕಸ ಐತೆ. ಇದೇ ನೀರು ಕುಡಿಬೇಕು ಸರ್. ಸೋಸಿ ಒಂದು ದಿವಸ ಇಟ್ಟಿದ್ರೆ ಕೆಳಗೆ ಹೋಗಿ ಕುಡ್ತಾರೆ ಸರ್. ಇವೇ ನೀರು ಕುಡಿಬೇಕು. ಟ್ಯಾಂಕಿ ಆಗಿ ಸರ್ ಮಿನಿಮಮ್ ಇಲ್ಲ ಅಂದ್ರೆ 3 ವರ್ಷ ಮೇಲೆ ಆಯ್ತು ಸರ್. ಯೂಸ್ ಇಲ್ಲ. ಎದಕ್ಕೆ ಮಾಡಿರಿ? ಬಿಲ್ಲಿನ ಸಲ ಮಾಡಿರಿ. ಬರೀ ಟ್ಯಾಂಕಿ ಯೂಸ್ ಮಾಡಿದ್ರೆ ಜನ ನಿಮ್ಗೆ ಪುಣ್ಯ ಕೊಡ್ತಾರೆ ಸರ್. ಅದೇ ಸರ್, ಮತ್ತೆ ನೀವು ನ್ಯೂಸ್ನವ್ರು ಎಲ್ಲ ಸ್ವಲ್ಪ ಪ್ರೆಷರ್ ಆಗಿ ಟ್ಯಾಂಕಿ ಚಾಲೂ ಮಾಡ್ದಂಗೆ ಮಾಡ್ಬೇಕು ಸರ್. ನಿಮ್ದು ಸಹಕಾರ ಇರ್ಬೇಕು ಸರ್ ನ್ಯೂಸ್ನವರು.
ಟ್ಯಾಂಕಿ ಮಾಡ್ಯಾರ. ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧ ನೀರೇ ಗತಿಯಾಗಿರುವಂತದ್ದು. ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಜುಮ್ಮಲದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮಾಜಿ ಶಾಸಕರಾಗಿರುವಂತಹ ರಾಜಾ ವೆಂಕಟಪ್ಪ ನಾಯಕರವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್, ಏನು ನೋಡ್ತಾ ಇದ್ವಿ ಈಗ, ಒಂದು ರೀತಿಯಲ್ಲಿ ಜುಮ್ಮಲದೊಡ್ಡಿಯ ಏನು ಈ ಒಂದು ನೀರಿನ ಟ್ಯಾಂಕರ್ ಇದೆ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಹಾಗೆ ಜುಮ್ಮಲದೊಡ್ಡಿಯ ನಿವಾಸಿಗಳು ಇದೇ ನೀರನ್ನ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಈಗ ನೀರಿಂದು ಜನಸಂಖ್ಯೆ ಜಾಸ್ತಿ ಅನುಗುಣವಾಗಿ ಅದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿತ್ತು ಸರ್. ಈಗ ಅದೇನಾಗ್ಯದ, ಈಗ ನೀರ್ ಮೊದಲು ಏನ್ ನೀರ್ ಕೊಡ್ತಾ ಇದ್ರಲ್ಲ ಅದು ಸಾಲ್ತಾ ಇದ್ದಿಲ್ಲ. ಅದು ಎಲ್ಲ ಸ್ವಲ್ಪ ಎಲ್ಲ ಜಂಗ್ ಹಿಡಿದು ಎಲ್ಲ ಅದ್ರಲ್ಲಿ ಎಲ್ಲ ಏನಂತ ನೀವು ಪಾಚಿ ತುಂಬಿ ಎಲ್ಲ ಜನರಿಗೆಲ್ಲ ತೊಂದರೆ ಆಗ್ತಾ ಇತ್ತು. ಅದ್ರ ಸಲುವಾಗಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ ಜುಮ್ಮಲದೊಡ್ಡಿಯಲ್ಲಿ. ನಮ್ಮ ಪೀರಿಯಡ್ನಲ್ಲಿ ಆಗಿತ್ತು, ಅದು ಕಂಪ್ಲೀಟ್ ಆಗಿತ್ತು. ಬಟ್ ಈಗ ಉದ್ಘಾಟನೆ ಆಗ್ಬೇಕಾಗಿತ್ತು, ಅದು ಇನ್ನೂ ಆಗಿಲ್ಲ. ಹಿಂಗಾಗಿ ಜನರಿಗೆ ಪಾಪ್ಯುಲೇಷನ್ ಜಾಸ್ತಿ ಇದೆಯಲ್ಲ, ತೊಂದರೆ ಆಗ್ತಾ ಇದೆ ಜನರಿಗೆ. ಆದಷ್ಟು ಬೇಗನೆ ಅದು ಉದ್ಘಾಟನೆ ಮಾಡಿ ಜನರಿಗೆ ನೀರಿನ ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಈಗಿನ ಶಾಸಕರು ಮಾಡ್ಬೇಕಾಗ್ತದೆ ಅಂತ ಹೇಳ್ತೀನಿ. ಹೌದು ಸರ್, ಆದ್ರೆ ಏನಕ್ಕೋಸ್ಕರ ಅಂದ್ರೆ ಉದ್ಘಾಟನೆ ಇನ್ನೂ ಆಗಿಲ್ಲ ಅಂದ್ರೆ ಉದ್ಘಾಟನೆ ಆಗದೆ ಇರುವಂತಹ ನೀರನ್ನ ಈಗಾಗಲೇ ಆಲ್ರೆಡಿ ಅಲ್ಲಿನ ಜನತೆ ಬಳಸೋದಕ್ಕೂ ಶುರು ಮಾಡಿದ್ದಾರೆ. ಕೆಲಸ ಕೂಡ ಸಂಪೂರ್ಣವಾಗಿ ಮುಗ್ದು ಹೋಗಿದೆ. ಆದ್ರೂ ಉದ್ಘಾಟನೆ ಆಗಿಲ್ಲ ಸರ್. ಹೌದು, ಈಗ ಶಾಸಕರು, ಪುರಸಭೆ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು, ಸದಸ್ಯರು ಈ ಬಗ್ಗೆ ಗಮನ ಹರಿಸ್ಬೇಕು ಸರ್. ಈಗ ಅವರು ಆದಷ್ಟು ಬೇಗನೆ ಗಮನ ಹರಿಸಿ ಜನರಿಗೆ ಶುದ್ಧವಾದ ಕುಡಿ ನೀರು ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಹೌದು ಸರ್, ಯಾಕಂದ್ರೆ ಒಂದ್ ರೀತಿಯಲ್ಲಿ ಈಗ ವಿಜುವಲ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಅಲ್ಲಿನ ನೀರು ಯಾವ ರೀತಿ ಇದೆ ಎಂಬುದಾಗಿ. ಅದನ್ನೇ ಕುಡಿದು ಅಲ್ಲಿನ ಜನತೆ ಬದುಕ್ತಾ ಇದ್ದಾರೆ ಅಂದ್ಮೇಲೆ ಏನಾದ್ರೂ ರೋಗ ರುಜಿನಗಳು ಬಂದ್ರೆ ಇದಕ್ಕೆಲ್ಲ ಯಾರು ಹೊಣೆಯನ್ನ ತೆಗೆದುಕೊಳ್ತಾರೆ ಅಂತ? ಸರ್ಕಾರನೇ ಹೊಣೆ, ಜನಪ್ರತಿನಿಧಿಗಳೇ ಹೊಣೆ. ಅಲ್ಲಾಂದ್ರೆ ಸರ್ಕಾರನೇ ಹೊಣೆ ಹೊರಬೇಕಾಗ್ತದ, ಜನಪ್ರತಿನಿಧಿಗಳೇ ಹೊಣೆ ಹೊರಬೇಕಾಗ್ತದ. ಯಾಕಂದ್ರೆ ನಾವು ಸರ್ಕಾರದ ಈಗ ಒಂದು ಉತ್ತಮವಾದ ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿ ಅದು ಉದ್ಘಾಟನೆ ಮಾಡಕ್ ನಾವು ಡಿಲೇ ಮಾಡ್ತೀವಿ ಅಂದ್ರೆ ಇದು ಸರ್ಕಾರದ, ಶಾಸಕರ, ಪುರಸಭೆ ಅಧ್ಯಕ್ಷರ, ಮುಖ್ಯಾಧಿಕಾರಿಗಳ ಬೇಜವಾಬ್ದಾರಿತನ ತೋರಿಸ್ತದೆ ಇದು. ಕಾಣಿಸ್ತಾ ಇದೆ ಎಷ್ಟೊಂದು. ಆದಷ್ಟು ಬೇಗನೆ ಉದ್ಘಾಟನೆ ಮಾಡಿ ಜನರಿಗೆ ನೀರು ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು ಸರ್, ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ನೋಡ್ತಾ ಇದ್ವಿ, ಮಾನ್ವಿ ಜನತೆಗೆ ಕುಡಿಯಲು ಅಶುದ್ಧವಾದ ನೀರೇ ಗತಿಯಾಗಿರುವಂತದ್ದು. ಇನ್ನು ಇಲ್ಲಿನ ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿರುವಂತದ್ದು. ಜುಮ್ಮಲದೊಡ್ಡಿಯ ನಿವಾಸಿಗಳು ಗಲೀಜು ನೀರನ್ನೇ ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಮಾಜಿ ಶಾಸಕರಾಗಿರುವಂತಹ ರಾಜಾ ವೆಂಕಟಪ್ಪ ನಾಯಕರ್ ಅವರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ಒಂದ್ ರೀತಿಯಲ್ಲಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿ ಪೂರ್ಣಗೊಂಡಿದ್ರು ಕೂಡ ಇಷ್ಟೊಂದು ಡಿಲೇಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ನೇರವಾಗಿ ಏನು ಅಲ್ಲಿನ ಅಧಿಕಾರಿಗಳಿದ್ದಾರೆ, ಅಲ್ಲಿನ ಪೌರಸಭೆಯ ಅಧಿಕಾರಿಗಳಿದ್ದಾರೆ, ಹಾಗೆ ಅಲ್ಲಿನ ಏನು ಒಂದು ಜನಪ್ರತಿನಿಧಿಗಳು, ಈಗಿನ ಶಾಸಕರೇನಿದ್ದಾರೆ ಅವರೇ ನೇರವಾಗಿ ಹೊಣೆ ಆಗ್ತಾರೆ. ಯಾಕಂದ್ರೆ ಈಗ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ನೀರು ಅಲ್ಲಿ ಇದೆ ಎಂಬುದಾಗಿ. ಅಂತಹ ನೀರನ್ನ ಅಲ್ಲಿನ ಜನತೆ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆ ನೀರನ್ನ ಕುಡಿದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಅಷ್ಟಕ್ಕೂ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿದೆ, ಕೆಲಸವೂ ಕೂಡ ಪೂರ್ಣಗೊಂಡಿದೆ. ಆದ್ರೂ ಕೂಡ ಇಲ್ಲಿಯವರೆಗೂ ಉದ್ಘಾಟನೆ ಏನಕ್ಕಾಗಿಲ್ಲ? ಅಷ್ಟೊಂದು ಬ್ಯುಸಿ ಆಗಿದ್ದಾರಾ ಇಲ್ಲಿನ ಅಧಿಕಾರಿಗಳು ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ನೋಡೋಣ, ಟ್ಯಾಂಕಿ ಮಾಡ್ಯಾರ, ಇನ್ನ ಕೇಳೋರಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ. ಇವೇ ನೀರು ಕುಡಿಬೇಕು, ಟ್ಯಾಂಕಿ ಮಾಡಿ ಸರ್. ಇದು ಕುಡಿದು ನೋಡ್ರಿ, ವಾಸನೆ ಇಲ್ಲ, ವಾಸನೆ ಕುಡಿಯೋಕ್ಕಾಗಿಲ್ಲ ಸರ್. ಟ್ಯಾಂಕಿ ಮಾಡಿ 1.5 ವರ್ಷ 2 ವರ್ಷ ಆಯ್ತು ಸರ್. ನಮಸ್ಕಾರ, ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ, KRS ಪಕ್ಷದ ಸೈನಿಕ. ಮಾನ್ವಿ ತಾಲೂಕಿನಲ್ಲಿ ಜುಮ್ಮಲದೊಡ್ಡಿ ಇದರಲ್ಲಿ ಶುದ್ಧ ಕುಡಿಯ ನೀರಿಗೋಸ್ಕರ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ. ಇದುವರೆಗೆ ಆಯ್ತು ಸುಮಾರು ಅಮೃತ 2 ಯೋಜನೆ ಅಡಿಯಲ್ಲಿ ಸುಮಾರು 7 ಕೋಟಿ ವೆಚ್ಚದ ನೀರಿನ ಕಾಮಗಾರಿ ಅದು.
ಇದುವರೆಗೆ ಆಯ್ತು ಸುಮಾರು 2-3 ವರ್ಷದಿಂದ ಅದು ನೆನೆಗುಂದಿಗೆ ಬಿದ್ದಿದೆ. ಅಲ್ಲಿ ಕೊಳಚೆ ಆಗಿದೆ, ಪಾರಿವಾಳ ಎಲ್ಲ ಇದೆಲ್ಲ ಗಲೀಜ್ ಮಾಡ್ತಾ ಇದ್ವು. ಅಲ್ಲಿ ಎಲ್ಲ ನೀರಿನ ಸಮಸ್ಯೆ ಬಹಳ ಹಾಹಾಕಾರ ಇದೆ. ಸುಮಾರು 7 ಕೋಟಿ ಅನುದಾನದಲ್ಲಿ 2-3 ವರ್ಷ ಆಯ್ತು, ಒಂದ್ ಸಣ್ಣ ಕಾಮಗಾರಿ ನಿಭಾಯಿಸಕ್ ಆಗ್ತಾ ಇಲ್ಲ ಇಲ್ಲಿ ಪುರಸಭೆ ಅಧಿಕಾರಿಗಳು. ಹಂಗಾಗಿ ಮಾನವ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯೋ ನೀರಿನ ಸೌಲಭ್ಯ ಮಾಡೋದು ವಿಫಲರಾಗಿರ್ತಾರೆ ಪುರಸಭೆ ಅಧಿಕಾರಿಗಳು. ಅಲ್ಲ ಸರ್, ಇದಕ್ಕೆಲ್ಲ ಯಾರು ಸರ್ ಕಾರಣ? ಮತ್ತೆ ಏನ್ ಮಾಡಿ ಜವಾಬ್ದಾರಿ ಎಂಬುದು ಐತೆ ಇದನ್ನೋ ಇಲ್ವಾ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ? ಇಲ್ಲಿ ನೋಡಿ, ಇಲ್ಲಿ ಆಡಳಿತ ಸರಿ ಇಲ್ಲ. ಇಲ್ಲಿ ಅಧಿಕಾರಿಗಳು ಬೇರೆ ಮೇಲೆ ರಾಜಕೀಯ ವ್ಯಕ್ತಿಗಳಿಂದ ಕುಮ್ಮತ್ತಿನಿಂದ ಕೆಲಸವೇ ನಿರ್ವಹಿಸಕತ್ತಾರೆ. ಯಾವ್ದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ನಾವು ಮಾಡ್ಬೇಕು ನಿಗದಿತ ಸಮಯದೊಳಗೆ ಅಂತ ಹೇಳಿ ಯಾರಿಗೂ ಇದಿಲ್ಲ. ಹಾಗಾಗಿ ಇಲ್ಲಿ 2.0 ಯೋಜನೆ ಅಡಿಯಲ್ಲಿ ಈಗ ಉದಾಹರಣೆ ನಾವು ಏನಂದ್ರೆ ಅಮೃತ ನಗರ ಉತ್ಥಾನ ಯೋಜನೆ ಅಡಿ ನೀರಿಗಾಗಿ, ಪ್ರತ್ಯೇಕ ನೀರಿಗಾಗಿ 7 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದು ಮತ್ತು ಎಲ್ಲಿ ಮಾಡ್ಬೇಕಂದ್ರೆ ಒಂದು ಗಾರ್ಡನ್ ನಗರ್ ನೀರಿನ ಟ್ಯಾಂಕ್, APMC ಒಳಗಡೆ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಳವಡಿಸಬೇಕು. ಮತ್ತು ಬಾಲ್ನಗರ್, ಹುಸೇನಗರ್ ಅಂತ ಬರುತ್ತೆ. ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಲಾಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸೋನಿಯಾ ಗಾಂಧಿ ನಗರ ಯಾವ್ದು ಇದೆ, ಆ ನಗರಕ್ಕೆ ನೀರು ಸರಬರಾಜು ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದ್ದಾರೆ. ಮತ್ತೆ ಈಗ ಮಾನವ ನಗರಕ್ಕೆ ಶುದ್ಧ ನೀರು ಬರ್ತಾ ಇದೆ ಸರ್? ಬರ್ತಾ ಇಲ್ಲ. ಶುದ್ಧ ನೀರಿನ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯಕತ್ತಿದ್ದಾರೆ ಅಧಿಕಾರಿಗಳು. ನೀರು ಸರಬರಾಜು ವ್ಯವಸ್ಥೆ ಯಾರು ಇರ್ತಾರಲ್ಲ, ಮ್ಯಾನೇಜ್ಮೆಂಟ್ ಅವರು ಇವರೆಲ್ಲ ಸೇರಿ ಕೋಟಿಗಟ್ಟಲೆ ಪುರಸಭೆಯಿಂದ ಅನುದಾನ ಲೂಟಿ ಹೊಡೆದಿದ್ದಾರೆ. ಮತ್ತೆ ಇವಾಗ ಕೇಳ್ತಕ್ಕಂಥ ನಾವು ಸುಮಾರು RTA ಮಾಹಿತಿ ಹಾಕಿ ಕೇಳಿದ್ರು ಕೂಡ ಇದುವರೆಗೆ ಮಾಹಿತಿ ನೀಡ್ತಾ ಇಲ್ಲ. ಅಲ್ಲ ಸರ್, ಇದನ್ನ ಕೇಳಕ್ಕಂತ ನೋಡತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಶಾಸಕರಿಗಿದೆ ಮತ್ತು ಸಚಿವರಿಗಿದೆ. ಯಾರು ಸರ್ ಶಾಸಕರು? ಈಗ ಸಣ್ಣ ನೀರ ಸಚಿವರು NS ಬೋಸರ ಸಾಹೇಬ್ರು ಇರ್ಬೋದು, ಅಥವಾ ನಮ್ಮ ಶಾಸಕರು ಅಂಪಯ್ಯ ನಾಯಕ್ ಸಾಹೇಬ್ರು ಇರ್ಬೋದು. ಇವರಿಗೆ ಸ್ವಲ್ಪ ಆದ್ರೂ ಕಾಳಜಿ ಇಲ್ಲ, ಯಾವುದೇ ಇದಿಲ್ಲ ಜನರ ಮೇಲೆ. ಹಾಗಾಗಿ ಈ ತರ ದುರವಸ್ಥೆ ಆಗ್ತದೆ, ಕಾಮಗಾರಿ ನೆನೆಗುಂದಿದೆ. ಮತ್ತೆ ಇನ್ನೊಂದು, ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, 12 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಕೆಲವು ಮಾಡಿದ್ರು CC ರಸ್ತೆ ನಿರ್ಮಾಣ. ಅಮೃತ ನಗರ 2.0 ಯೋಜನೆ ಅಡಿಯಲ್ಲಿ ರಾಜ್ಯಪಾಲರು ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರ ಅವರ ಆದೇಶ ಇದೆ ಏನಂತ, ಮಾನ್ವಿ ನಗರದಲ್ಲಿ CC ರಸ್ತೆ ನಿರ್ಮಾಣ ಮಾಡಬಾರದು. ಕಾರಣ, ಅಮೃತ ನಗರ 2.0 ಯೋಜನೆ ಅಡಿಯಲ್ಲಿ CC ರಸ್ತೆ ಮಾಡಿದಾಗ ಪೈಪ್ ಲೈನ್ ಅಳವಡಿಸಬೇಕಾದ್ರೆ CC ರಸ್ತೆ ಹೊಡಿಬೇಕಾಗುತ್ತೆ. ಈ ಒಂದು 12 ಲಕ್ಷ ಯೋಜನೆ ಅಡಿಯಲ್ಲಿ CC ರಸ್ತೆ ಪೈಪ್ ಹಾಕಲಾರ್ದನೆ ಇವರು ಆಲ್ರೆಡಿ CC ರಸ್ತೆ ನಿರ್ಮಾಣ ಮಾಡಕತ್ತಾರ. ನಾಳೆ ಅದು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದಾಗ CC ರಸ್ತೆ ಅಗಿಬೇಕಾಗುತ್ತೆ. ಆಗಿದಾಗ ನೀವು ಮಾಡಿದ್ ಯಾರಿಗೆ ಸಾರ್ಥ ಕೇಳಿ? ವೇಸ್ಟ್ ಆಗುತ್ತಲ್ಲ ಅದು. ಇವ್ರಿಗೆ ಕೆಲಸ ಅದು ನೀವು ನಂಬ್ರಿ ಬಿಡ್ರಿ, ಅದು ಒಂದು ಮಿಷಿನ್ ತಗೊಂಬರ್ರಿ, ಈಗಲೇ ಹೊಡಿತೀನಿ. ಅದು ಏನು ಗಟ್ಟಿಗಿಲ್ಲ, ಏನಿಲ್ಲ, ಸುಮ್ಗೆ ರೊಕ್ಕ ಬಿಲ್ಲಿನ ಸಲ ಮಾಡ್ಯಾವ ಸರ್. ಒಳ್ಳೆ ಕೆಲಸ ಮಾಡಂಗಿದ್ರೆ ಜನ ನೋಡ್ರಿ, ಯಾರು ಮೊನ್ನೆ BJP-ದವ್ರೆ ನಿಂದಿರ್ಸಿರ ಕೆಲಸ, ಎದಕ್ಕೆ ನಿಂತಾರ ಅವ್ರು? ಬೇಕಂತ ನಿಂದಿರ್ತಾರೆ. ಕಾರಣ ಇದಾವೆ ಸರ್, ಎಲ್ಲರೂ ರೊಕ್ಕಕ್ಕೆ ಸಲಕ್ಕೆ ಬಿದ್ದಾರೆ. ಹೌದ್ರಿ, ಜನ ನೋಡ್ರಿ ಮೆಚ್ಚಬೇಕು ಕೆಲಸ ಮಾಡಿದ್ಮೇಲೆ. ಈಗ ನೋಡ್ರಿ, ಅಂಪಯ್ಯ ಸೌಕರ್ ಆಗಲಿ, ರವಿ ಬೋಸರಾಜ್ ಆಗಲಿ, ಬೋಸರಾಜ್ ಅವ್ರ ಸಾಬ್ ಆಗಲಿ, ಎಲ್ಲರೂ ವೋಟಿಂಗ್ ಕೇಳಕ್ಕೆ ಬರ್ತಾರೆ ಸರ್. ಇದೇ ಕೆರೆ ನೀರಿನಲ್ಲಿ ಪ್ರೆಸೆಂಟ್ ಇಲ್ಲಿ ಮಾನ್ಯ ತಾಲೂಕಿನಲ್ಲಿ ಅಂಪಯ್ಯ ಸೌಕರ್ ಬರಲಿ, ರವಿ ಬೋಸರಾಜ್ ಬರಲಿ, ಬೋರಸ ಸಾಬ್ ಬರಲಿ, ಇಡೀ ಕೆರೆ ಎಲ್ಲ ಸುತ್ತಾಡ್ತೀನಿ ನಾನು. ಯಾವ ಸರ್ ಕೆರೆ? ಮಾನ್ಯ ಜುಮ್ಮಡಡ್ಡಿದಾಗ ಎಲ್ಲ ಕೆರೆ ಸುತ್ತಾಡ್ತೀನಿ ಸರ್. ಅವರು ಒಂದು ಬಾಯಾಗ ಒಂದು ಗುಟ್ಟಿಗೆ ನೀರು ಹಾಕಿ ಕುಡಿಬೇಡ್ದು ಸರ್. 5 ನಿಮಿಷ ಇಟ್ಕೊಡಿ ಸಾಕು, ಉಗುಳಿ ಬಿಡ್ತಾರೆ ಸರ್. ಅದೇ ರೀ ನಾವು ಕುಡಿಯಾಕತ್ತೀವಿ ಸರ್. ಅದಕ್ಕಂದ್ರೆ ನಾವು ಬಡವ್ರ ಮಕ್ಕಳಲ್ಲ, 100 ರೂಪಾಯಿ ಕೊಟ್ಟು ಕುಡಿಯೋದು ಅವಶ್ಯಕತೆ ಇಲ್ಲ ನಮಗೆ. ಹೌದಲ್ರಿ, ಇವ್ರಿಗೆ 100 ರೂಪಾಯಿ ಕೊಟ್ಟೆ 200 ರೂಪಾಯಿ ಕೊಟ್ಟು ಕುಡ್ತಾರೆ ಸರ್. ಯಾರು ಇವರು ಅಂಪಯ್ಯ ಸೌಕರ್ ಆಗಲಿ, ರವಿ ಬೋಸರಾಜ್ ಅವರಾಗಲಿ, ಬೋಸರಾಜ್ ಅವರಾಗಲಿ ಕೇಳೋರಿಲ್ಲ ಸರ್. ಇನ್ನೂ ಒಂದು, ಮಾನ್ಯ ತಾಲೂಕಿನಲ್ಲಿ ಜುಮ್ಮಡಡ್ಡಿ ಒಳಗಡೆ ಸರ್ ಒಂದು ನೀರಿನ ಟ್ಯಾಂಕಿ ಆಗ್ಯದ ಸರ್. ಆ ಟ್ಯಾಂಕಿ ಯಾರಿಗೆ ನಾ ಗಿಫ್ಟ್ ಕೊಡಕತ್ತೀರಿ ಏನ್ರಿ? ನೀವು ಗಿಫ್ಟೇ ನಾನು ಕೊಡಕತ್ತೀರಿ? ಯಾರನ್ನ ಬಂದಾಗ ಗಿಫ್ಟ್ ಕೊಡ್ತೀರಲ್ರಿ, ಆ ಗಿಫ್ಟ್ ಕೊಡಕತ್ತೀನಿ. ಆಗಿ 1 ವರ್ಷ ಮೇಲೆ ಸರ್. ಅದು ಆ ನೀರಿನ ಸಲ ಬಡವ್ರ ಸಲ ಮಾಡಿರಿ ಏನು? ಸುಮ್ಕೆ ಗಿಫ್ಟಿಂದ ರೊಕ್ಕ ಅದು ಎತ್ತಿ ಸುಮ್ಕೆ ಹಂಗೆ ನಿಂದಿರ್ಸ್ಬೇಕಂತ ಮಾಡಿ. ಯಾಕೆ ಸರ್, ಏನಾಗಿದೆ ಅದು? ಹೌದ್ರಿ ಸರ್, ಅದು ಜನದ ಸಲಾಗಿ ಮಾಡ್ಯಾರ. ಹೌದಲ್ಲ ಸರ್, ಆ ಜನ ಯೂಸ್ ಮಾಡಬೇಕು, ಏನು ಬೇಡ ಅಷ್ಟೇ. ಯಾಕೆ ಯೂಸ್ ಇಲ್ಲ ಅದು? ಎಲ್ಲಿ ಐತೆ ಹೋಗ್ರಿ, ಪಾರಿವಾಳ ಎಲ್ಲ ಏನು ಮಾಡ್ಯಾರ ನೋಡ್ರಿ, ಬಿಚ್ಚಿ ನೋಡ್ರಿ. ನೀವು ನ್ಯೂಸ್ನವ್ರಲ್ಲ, ನೋಡಿರಿ, ಆ ನ್ಯೂಸ್ನವ್ರು ಹೋಗಿ ನೋಡ್ರಿ, ಎಲ್ಲ ಚೆಕ್ ಮಾಡ್ರಿ. ಅದು ನೋಡಿದ್ಮೇಲೆ ನಿಮ್ಗೆ ಗುರ್ತದ ಸರ್. ಯಾಕೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ? ಅಲ್ಲಿ ಏನೈತೆ ರೀ, ನಾವು ಬರ್ರಿ, ನಾನು ತೋರಿಸ್ತೀನಿ. ಹೆಂಗ್ ಸರ್ ಸುಮ್ಮನೆ ವೇಸ್ಟ್ ಕಟ್ಟಿದ್ದು? ವೇಸ್ಟ್ ಬಿಲ್ ಆಗ್ಯದಲ್ರಿ, ಸಾಕು. ಬಿಲ್ ಆಗಿದ್ಮೇಲೆ ಆಯ್ತು, ಮತ್ತೇನೈತೆ? ಜನರಿಗೆ ನೀರು ಕೊಡೋದೇ ಸರ್. ಜನರು ಅದೇನಂತಾರ, ರೋಡಿಗೆ ಬಿದ್ದು ಸಾಲಿ ಕೇಳೋರಿಲ್ಲ. 1 ಪಾಯಿಂಟ್, ರೋಡಿಗೆ ಬಿದ್ದು ಸಾಯಿದ್ರೆ ಕೇಳೋರಿಲ್ಲ. ಇದೇ ಅಂಪಯ್ಯ ಸೌಕರ್ ಅವರು, ರವಿ ಬೋಸರಾಜ್ ಅವರು ನಮಗೆ ಜನದ ಚಿಂತೆ ಐತೆ ಅಂತಾರಲ್ಲ, ಇದೇ ಜನದ ಚಿಂತೆ ಇದ್ರೆ ಏನ್ರಿ, ಇದೇ ಜನದ ಚಿಂತೆ ಇದ್ರೆ ಇನ್ನ 4-5 ದಿವಸನಲ್ಲಿ ಇಲ್ಲಿ ಮನೆಗೆ ಬಂದವರು ಕೆರೆನಲ್ಲಿ ಬಂದು ಚೆಕ್ ಮಾಡ್ಬೇಕು. ಅವಾಗ ನಾನು ತಿಳ್ಕೊಂತೀರಿ ಇವ್ರಿಗೆ ಜನದ ಚಿಂತೆ ಐತೆ ಅಂತ. ಜನದ ಚಿಂತೆ ಇಲ್ಲ ಸರ್ ಅವರಿಗೆ. ಇನ್ನೊಂದು ಮಾತು ಸರ್, ಯಾರಾಗಲಿ ಕಾಂಗ್ರೆಸ್ನಲ್ಲಿ
ಅವ್ರ ಮನೆ ಚೆನ್ನಾಗಿದ್ರೆ ಸಾಕಂತ. ನಾನೇನಂತೀರಿ, ಬಡವ್ರಿಗೆ ತಕ್ಕಂದು ಹೋಗ್ರಿ. ಫಸ್ಟ್ ಬಡವ್ರ ಜೀವನ ಹಾಳಾಗತ್ತವ, ನೀರು ಇಲ್ದಂಗೆ ಸಾಗತ್ತಾರ, ಊಟ ಇಲ್ದಂಗೆ ಸಾಗತ್ತಾರ. ಅವ್ರಿಗೆ ಊಟ ಕೊಡ್ರಿ, ಅವ್ರಿಗೆ ನೀರು ಕೊಡ್ರಿ. ಏನ್ರಿ ಇದು, ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಮಾನವೀಯದ ಗತಿ? ಮಾನ್ಯದ ಗತಿ ಏನೈತೆ ರೀ, ಮತ್ತೆ ಹಳ್ಳಿ ಗತಿ ಆಗ್ತದೆ ಅಷ್ಟೇ. ಹಳ್ಳ್ಯಾಗ ಹೆಂಗಿದ್ರೆ ಜನ ಸಾಕತ್ತಾರೆ, ನೀರು ಕೊಡಿದ್ರಿ. ನೀವು ನ್ಯೂಸ್ ಅವರಿಗೆಲ್ಲ ಗುರುತು, ನಮಗೆ ಗುರ್ತಂಗಿಲ್ಲ, ನ್ಯೂಸ್ ಅವರಿಗೆಲ್ಲ ಗುರುತು. ಈಗ ಹಳ್ಳ್ಯಾಗ ಸಾಕತ್ತಾರೆ. ಈಗ ತಾಲೂಕಿನಲ್ಲಿ ಬರ್ತಾರೆ. ತಾಲೂಕಿನಲ್ಲಿ ಬಂದು ಸತ್ತಿದ ಮೇಲೆ ಅವಾಗೆಲ್ಲ ನ್ಯೂಸ್ನವ್ರು ಬರ್ತಾರೆ. ಅವಾಗ ಏನನ್ನ ಬಂದು ಕೇಸಿ ಮಾತಾಡ್ತಾರೆ, ಹೋಗ್ಬಿಡ್ತಾರೆ. ಮತ್ತೀಗ ಶುದ್ಧೀಕರಣ ನೀರಿಲ್ಲ.